ಆಪರೇಷನ್ ಫುಟ್ಪಾತ್ 2.2 ಓಕೆ ಸಜ್ಜಾಗಿದೆ ಜಿಬಿಎ. ಇನ್ನು ಫುಟ್ಪಾತ್ ಮೇಲೆ ನಿರ್ಮಾಣ ಆಗಿರುವಂತಹ ಪಬ್ಲಿಕ್ ಟಾಯ್ಲೆಟ್, ಬಸ್ ನಿಲ್ದಾಣ, ವಿದ್ಯುತ್ ಕಂಬ, ಟ್ರಾನ್ಸ್ಫಾರ್ಮರ್ಗಳು ಜೊತೆಗೆ ಹಾಫ್ ಕಾಮ್ಸ್, ನಂದಿನಿ ಬೂತ್ ತೆರವಿಗೆ ಮುಂದಾಗಿದೆ ಜಿಬಿಎ. ಬಹಳಷ್ಟು ಮಂದಿ ಕೇಳ್ತಾ ಇದ್ರು, ಸರ್ಕಾರಿ ವಿಚಾರಗಳು ಸಂಬಂಧಪಟ್ಟ ಹಾಗೆ ಅವೆಲ್ಲ ಇರಬಹುದಾ, ಪಬ್ಲಿಕ್ ಟಾಯ್ಲೆಟ್ ಇರಬಹುದು, ಟ್ರಾನ್ಸ್ಫಾರ್ಮ್ಗಳು ಇವೆಲ್ಲ ಇರಬಹುದಾ, ಹಾಫ್ ಕಾಮ್ಸ್ಗಳು ಅಥವಾ ನಂದಿನಿ ಬೂತ್ ಇರಬಹುದಾ, ಅವೆಲ್ಲ ತೆರವು ಮಾಡೋದಿಲ್ವಾ, ಬರೀ ನಮ್ಮ ಅಂಗಡಿಗಳು ಗಾಡಿಗಳು ಮಾತ್ರ ತೆಗಿಬೇಕು, ಅಂಗಡಿಗಳು ಮಾತ್ರ ತೆಗಿಬೇಕು, ಇಷ್ಟೇನಾ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ರು. ಅದರ ಬೆನ್ನಲ್ಲೇ ಈಗ ಅದರ ತೆರವಿಗೂ ಕೂಡ ಮುಂದಾಗಿದೆ ಜಿಬಿಎ. ಒತ್ತುವರಿ ತೆರವಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಕೆಪಿಟಿಸಿಎಲ್, ಬೆಸ್ಕಾಂ, ಬಿಎಂಟಿಸಿ, ಕೆಎಂಎಫ್ ಹಾಗೂ ತೋಟಗಾರಿಕಾ ಇಲಾಖೆಗೆ ಜಿಬಿಎ ಪತ್ರವನ್ನು ಬರೆದಿದ್ದಾರೆ. ಬಸ್ ನಿಲ್ದಾಣ ಇದ್ರೂ ಕೂಡ ಅದು ತೆರವೆ, ವಿದ್ಯುತ್ ಕಂಬನೂ ತೆರವೆ, ಹಾಫ್ ಕಾಮ್ಸ್, ನಂದಿನಿ ಬೂತ್ ತೆರವಿಗೂ ಕೂಡ ಮುಂದಾಗಿದೆ ಜಿಬಿಎ. ಒಳ್ಳೆ ಕಾರ್ಯ. ಅದು ಖಾಸಗಿ ಸರ್ಕಾರಿ ಅನ್ನೋದು ಬೇಡ, ತೆರವು ಅಂದರೆ ತೆರವೆ, ಎಲ್ಲ ತೆರವು ಆಯ್ತಾ ಇರಬೇಕು, ಎಲ್ಲ ಖಾಲಿ ಮಾಡಬೇಕು. ಜನರಿಗೋಸ್ಕರ ನೀವು ಮಾಡ್ತಾ ಇದ್ದೀರಿ ಅಂದರೆ ಅಲ್ಲಿ ಸರ್ಕಾರದ್ದು ಅಲ್ಲಿ ಖಾಸಗಿ ಅಂತ ಬರಬಾರ್ದು. ಬಸ್ ಸ್ಟ್ಯಾಂಡೇ ಆಗಿರಲಿ, ಇನ್ನೊಂದೇ ಆಗಲಿ, ಸೊ ಎಲ್ಲ ತೆರವು ಕಾರ್ಯ ಕೂಡ ಆಗ್ತದೆ. ಈ ಕುರಿತಂತೆ ನಮ್ಮ ವರದಿಗಾರ ಶಶಿಧರ್ ಗ್ರೌಂಡ್ ರಿಪೋರ್ಟನ್ನು ಕೂಡ ನೀಡಿದ್ದಾರೆ, ಬನ್ನಿ ನೋಡಿ. ಜಿಬಿಎ ವತಿಯಿಂದ ನಿರಂತರವಾಗಿ ಎಲ್ಲೆಲ್ಲಿ ಮುಖ್ಯ ರಸ್ತೆ, ಉಪಮುಖ್ಯ ರಸ್ತೆ ಇದೆ, ಆ ಉಪಮುಖ್ಯ ರಸ್ತೆಗಳಲ್ಲಿ ಎಲ್ಲೆಲ್ಲಿ ಏನ್ ಪಾದಚಾರಿ ಮಾರ್ಗಗಳನ್ನ ಒತ್ತುವರಿ ಮಾಡ್ಕೊಂಡಿದ್ರೆ ಅವೆಲ್ಲವನ್ನು ಕೂಡ ನಿರಂತರವಾಗಿ ಒತ್ತುವರಿ ತಿರುವನ್ನ ಮಾಡ್ತಿದ್ದಾರೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಏನಂತಂದ್ರೆ ಪಾದಚಾರಿ ಮಾರ್ಗಗಳಲ್ಲಿ ಕೆಲವೊಂದಷ್ಟು ಕಡೆ ಪಬ್ಲಿಕ್ ಟಾಯ್ಲೆಟ್ಗಳಾಗಿರ್ಬೋದು, ಬೆಸ್ಕಾಂಗೆ ಸೇರಿದಂತ ಒಂದಷ್ಟು ಟ್ರಾನ್ಸ್ಫಾರ್ಮರ್ಗಳಾಗಿರ್ಬೋದು, ಕೆಪಿಟಿಸಿಎಲ್ಗೆ ಸೇರಿದಂತ ಏನ್ ಅಂಡರ್ ಪಾಸ್, ಅದೇ ರೀತಿಯಲ್ಲಿ ಕೂಡ ಅಂಡರ್ ಗ್ರೌಂಡ್ ಕರೆಂಟ್ ಕನೆಕ್ಷನ್, ಈ ರೀತಿಯಾಗಿ ಕೆಲವೊಂದಷ್ಟು ಕಡೆ ನಿರ್ಮಾಣವಾಗಿದ್ದಾವೆ. ಆ ಬೀದಿ ಬದಿ ವ್ಯಾಪಾರಿಗಳು ಕೂಡ ಸಾಕಷ್ಟು ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಏನಂತಂದ್ರೆ ಒಬ್ಬರಿಗೊಂದು ನ್ಯಾಯ, ಇನ್ನೊಬ್ಬರಿಗೊಂದು ನ್ಯಾಯ ಏನು, ಫುಟ್ಪಾತ್ ಅಂತಂದ್ಮೇಲೆ ಎಲ್ಲರೂ ಕೂಡ ಒಂದೇ, ಇದಕ್ಕೆ ಯಾಕೆ ನೀವು ಅವಕಾಶವನ್ನ ಮಾಡಿಕೊಟ್ರಿ, ಇದು ಕೂಡ ಏನು ನಡ್ಕೊಂಡು ಓಡಾಡೋರಿಗೆ ಸಮಸ್ಯೆ ಆಗುತ್ತಲ್ಲ, ಇದನ್ನು ಕೂಡ ಯಾಕೆ ತೆರವು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ವ್ಯಕ್ತವಾಗ್ತಿತ್ತು. ಈ ಕಾರಣದಿಂದ ಜಿಬಿಎ ಈಗ ಕೆಪಿಟಿಸಿಎಲ್, ಬೆಸ್ಕಾಮು ಮತ್ತೆ ಇನ್ನೊಂದು ಕಡೆ ಏನು ಬಿಬಿಎಂಪಿ ವತಿಯಿಂದನೇ ಒಂದಷ್ಟು ಕಡೆ ಪಬ್ಲಿಕ್ ಟಾಯ್ಲೆಟ್ಗಳನ್ನು ಕೂಡ ಫುಟ್ಪಾತ್ ಮೇಲೆ ನಿರ್ಮಾಣ ಮಾಡಿದ್ದಾರೆ. ಅದು ಗೊತ್ತಿದ್ದು ಗೊತ್ತಿಲ್ಲದನೋ ಹಿಂದೆ ನಿರ್ಮಾಣ ಮಾಡುವಂತ ಸುಮಾರು ವರ್ಷಗಳಿಂದ ಹಳೆಯವು. ಆಗ ಸದ್ಯಕ್ಕೆ ಈಗ ಯಾವಾಗ ಪಾದಚಾರಿ ಮಾರ್ಗ ಒತ್ತುವರಿ ತೆರವಂತ ಬಂತು, ಇವು ಕೂಡ ಈಗ ಕನ್ಸಿಡರ್ ಆಗೋದಕ್ಕೆ ಬಂದಿದೆ. ಇನ್ನೂ ಒಂದು ಕಡೆ ಕೆಲವೊಂದು ಕಡೆ ನಂದಿನಿ ಬೂತ್ಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ, ಸಾರ್ವಜನಿಕರಿಗೆ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಅವನ್ನು ಕೂಡ ಒತ್ತುವರಿ ತೆರವು ಮಾಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಮುಂದಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಜಿಬಿಎ ಅಧಿಕಾರಿಗಳು ಸಂಬಂಧಪಟ್ಟಂತ ಆಯಾ ವಾರ್ಡ್ಗಳಲ್ಲಿ ಎಲ್ಲೆಲ್ಲಿ ಪಬ್ಲಿಕ್ ಟಾಯ್ಲೆಟ್ಗಳು ಫುಟ್ಪಾತ್ ಮೇಲೆ ಕಟ್ಟಲಾಗಿದೆ ಅದನ್ನ ಸ್ವಯಂ ಪ್ರೇರಿತವಾಗಿ ಬಿಬಿಎಂಪಿ ಅವರೇ ಎಲ್ಲೇ ಬೇರೆ ಕಡೆ ಎಲ್ಲೆಲ್ಲಿ ಜಾಗ ಇದೆ ಅದನ್ನ ಗುರುತುಪಡಿಸಿ ಅಲ್ಲಿ ಪಬ್ಲಿಕ್ ಟಾಯ್ಲೆಟ್ ಅನ್ನ ಶಿಫ್ಟ್ ಮಾಡೋದು ಕೂಡ ಜಿಬಿಎ ಚಿಂತನೆಯನ್ನ ಮಾಡಿದೆ. ಮತ್ತೆ ಈ ದೊಡ್ಡ ದೊಡ್ಡ ಟ್ರಾನ್ಸ್ಫಾರ್ಮರ್ ಇದೆ, ಇದಕ್ಕೂ ಕೂಡ ಇದನ್ನ ಶಿಫ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಕೆಪಿಟಿಸಿಎಲ್ ಕೂಡ ಬರ್ತಿದ್ದಾರೆ. ಮತ್ತೊಂದೊಂದು ಕಡೆ ವಿದ್ಯುತ್ ಕಂಬಗಳು ಕೂಡ ಇದೆ, ಅವನ್ನು ಕೂಡ ಶಿಫ್ಟ್ ಮಾಡಿ ಬೇರೆ ಕಡೆ ಸ್ಥಳಾಂತರ ಮಾಡೋದಕ್ಕೋ ಇಲ್ಲ ಅಂಡರ್ ಪವರ್ ಕೇಬಲ್ ಅನ್ನು ಅಳವಡಿಸೋದಕ್ಕೆ ಬೆಸ್ಕಾಂ ಕೂಡ ಸೂಚನೆ ಕೊಡಲಾಗಿದೆ. ಕೆಎಂಎಫ್ಗೆ ಮತ್ತೆ ಅದನ್ನು ಬಬುಲ್ ಕೂಡ ಪತ್ರವನ್ನ ಬರೆದು ನಂದಿನಿ ಬೂತ್ಗಳನ್ನು ಕೂಡ ಬೇರೆ ಕಡೆ ಸ್ಥಳಾವಕಾಶ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಇನ್ನೊಂದಷ್ಟು ಕಡೆ ಏನು KSRTC ಆಗಿರ್ಬೋದು, BMTC ಮತ್ತೆ ಅದೇ ಕೂಡ ಕೆಲವೊಂದಷ್ಟು ಖಾಸಗಿ ಬಸ್ಗಳು ಏನ್ ಬಸ್ ಶೆಲ್ಟರ್ಗಳು, ಬಸ್ ಸ್ಟಾಪ್ಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ, ಅವನು ಕೂಡ ಶಿಫ್ಟ್ ಮಾಡೋದಕ್ಕೆ ಜಿಬಿಎ ಪತ್ರವನ್ನ ಬರ್ತಿದ್ದಾರೆ. ಈಗ ಸದ್ಯಕ್ಕೆ ನಾನು ಎಕ್ಸಾಂಪಲ್ ಈಗ ಯಶವಂತಪುರದ ಪ್ರಮುಖ ರಸ್ತೆ, ಇದು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ, ಅದೇ ಕೂಡ ಆರ್ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಎರಡು ಕ್ಷೇತ್ರದ ಮಧ್ಯೆ ಇರುವಂತ ಯಶವಂತಪುರದ ಮುಖ್ಯ ರಸ್ತೆ. ಈ ಮುಖ್ಯ ರಸ್ತೆಯಲ್ಲಿ ಒಂದು ಕಡೆ ಪಬ್ಲಿಕ್ ಟಾಯ್ಲೆಟ್ ಇದೆ, ಒಂದು ಕಡೆ ಕೆಪಿಟಿಸಿಎಲ್ ನ ದೊಡ್ಡ ಏನು ಅಂಡರ್ ಏನು ಪವರ್ಗೆ ಸಂಬಂಧಪಟ್ಟಂತ ಒಂದು ಟ್ರಾನ್ಸ್ಫಾರ್ಮ್ ಇದೆ, ಮತ್ತೆ ಬೆಸ್ಕಾಂಗೆ ಸೇರಿದಂತ ಸುಮಾರು 100ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಫುಟ್ಪಾತ್ ಮೇಲೆನೆ ನಿರ್ಮಾಣ ಮಾಡಲಾಗಿದೆ. ಇವೆಲ್ಲವನ್ನು ಕೂಡ ತೆರವು ಮಾಡೋದಕ್ಕೆ ಈಗಾಗಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಸೂಚನೆ ಕೂಡ ಕೊಟ್ಟಿದ್ದಾರೆ. ಈ ಕಾರಣದಿಂದಾಗಿ ಆಪರೇಷನ್ ಫುಟ್ಪಾತ್ ಒತ್ತುವರಿ ತೆರವೇರಿದೆ, ಅದು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಗರವನ್ನ ಕ್ಲೀನ್ ಮಾಡೋದು. ಇದರ ಉದ್ದೇಶ ಏನಂತಂದ್ರೆ ಸುಗಮವಾಗಿ ನಡೆದುಕೊಂಡು ಹೋಗುವಂತರು, ಪಾದಚಾರಿ ಮಾರ್ಗದವರು ಸುಗಮವಾಗಿ ನಡೆದುಕೊಂಡು ಹೋಗ್ಲಿ, ಆ ರಸ್ತೆಯಲ್ಲಿ ಆಗ್ತಿರುವಂತ ಅಪಘಾತಗಳನ್ನ ತಪ್ಪಿಸೋದು, ಮತ್ತೆ ಕಸದ ರಾಶಿಯನ್ನ ಎಲ್ಲೆಂದ್ರಲ್ಲಿ ಹಾಕೋದು ಅದನ್ನು ಕೂಡ ತಪ್ಪಿಸೋದು, ನಗರದ ಸೌಂದರ್ಯವನ್ನ ಹೆಚ್ಚಿಸೋದಕ್ಕೆ ಈ ರೀತಿಯಾದಂತಹ ತೀರ್ಮಾನಗಳು ತೆಗೆದುಕೊಂಡಿದೆ. ಇದು ಯಾವ ರೀತಿಯಾಗಿ ಸಕ್ಸಸ್ ಅನ್ನ ಕಾಣುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಕ್ಯಾಮರಾಮನ್ ಸಂದೇಶ್ ಜೊತೆ ಮಲ್ಲನಹಳ್ಳಿ ಶ್ರೀಧರ್, ಪವರ್ ಟಿವಿ, ಬೆಂಗಳೂರು.